ಯೂಟ್ಯೂಬ್ ಚಾನಲ್. ಇವತ್ತು ರೆಸಿಪಿ ಏನು ಅಂದರೆ ಗೋಧಿ ನುಚ್ಚಿಂದ ಪಾಯಸ ಮಾಡೋದ ಬನ್ನಿ. ಏನೇನು ಇಂಗ್ರೀಡಿಯೆಂಟ್ಸ್ ಬೇಕು ನೋಡೋದ ಬನ್ನಿ. ಒಂದು ಕಪ್ ಗೋಧಿ ತೊಗೊಳ್ಳಿ, ಮತ್ತು ಒಂದು ಕಪ್ ಗೋಧಿಗೆ ಅರ್ಧ ಕಪ್ ಬೆಲ್ಲ, ಮತ್ತು 3 ಸ್ಪೂನ್ ಸಕ್ಕರೆ ತೊಗೋತೀನಿ, ಯಾಕಂದರೆ ಟೇಸ್ಟು ಚೆನ್ನಾಗಿರುತ್ತೆ ಎರಡನ್ನೂ ಹಾಕಿದ್ರೆ ಅದಕ್ಕೇ. ಮತ್ತು 3 ಸ್ಪೂನ್ ಕೊಬ್ಬರಿ ಅಥವಾ ಕಾಯಿ ತುರಿ ಎರಡಾದರೂ ಆಯ್ತದೆ. ಮತ್ತು ದ್ರಾಕ್ಷಿ, ಗೋಡಂಬಿ ಮತ್ತು ಬಾದಾಮಿ ತೊಗೊಳ್ಳಿ. ನಿಮ್ಮ ಹತ್ರ ಏನು ನಟ್ಸ್ ಇದೆ ಅದನ್ನೆಲ್ಲ ತೊಗೊಳ್ಳಿ. ಮತ್ತು ಒಂದು ಟೀ ಗ್ಲಾಸಲ್ಲಿ ಹಾಲು ತಗೊಳ್ಳಿ. ಹಾಲು ತೊಗೊಂಡು ಅದನ್ನು ನುಚ್ಚಿರುತ್ತಲ್ಲ, ಒಂದು ಕಪ್ ಅದನ್ನು ತಗೊಂಡಿರ್ತೀವಲ್ಲ, ಅದನ್ನು ಒಂದು ಕಪ್ ತೊಗೊಂಡು ನೀರಲ್ಲಿ ಚೆನ್ನಾಗಿ ತೊಳ್ಕೊಳ್ಳಿ ಒಂದು 2 ಸತಿ. ಯಾಕಂದರೆ ಅದರಲ್ಲಿರೋ ಗಲೀಜೆಲ್ಲ ಹೋಗಬೇಕು, ಇಲ್ಲಾಂದರೆ ಕೊಳೆ ಥರ ಕುತ್ಕೊಬಿಡುತ್ತೆ. ಆಮೇಲೆ ಅದನ್ನೆಲ್ಲ ಚೆನ್ನಾಗಿ ತೊಳ್ಕೊಂಡು ಒಂದು ಕುಕ್ಕರ್ಗೆ 3 ಸ್ಪೂನ್ ತುಪ್ಪ ಹಾಕೊಳ್ಳಿ. ತುಪ್ಪ ಹಾಕ್ಕೊಂಡು ಮತ್ತು ದ್ರಾಕ್ಷಿ, ಗೋಡಂಬಿ, ನಟ್ಸ್ ಇರುತ್ತಲ್ಲ ಅದನ್ನು ಫ್ರೈ ಮಾಡ್ಕೊಳ್ಳಿ. ಯಾವ ಥರ ಫ್ರೈ ಮಾಡ್ಕೋಬೇಕು ಅಂದರೆ ನೀವು ಅದು ಬ್ರೌನ್ ಕಲರ್ ಬರಬೇಕು ಅಲ್ಲಿವರೆಗೂ ಫ್ರೈ ಮಾಡ್ಕೊಳ್ಳಿ. ಅದು ದ್ರಾಕ್ಷಿ ಬಬಲ್ಸ್ ಥರ ಆಗುತ್ತೆ ಅಲ್ಲಿವರೆಗೂ ಹುರ್ಕೊಳ್ಳಿ. ನೆಕ್ಸ್ಟು ಅದನ್ನು ಚೆನ್ನಾಗಿ ತುಪ್ಪದಲ್ಲೇ ಹುರ್ಕೋಬೇಕು, ಎಣ್ಣೆ ಹಾಕಿದ್ರೆ ಟೇಸ್ಟ್ ಇರೋಲ್ಲ. ತುಪ್ಪದಲ್ಲೇ ಹುರ್ಕೊಳ್ಳಿ ನೀವು. ಮತ್ತು ಅದು ನೋಡಿ ಎಲ್ಲ ಯಾವ ಥರ ಆಯ್ತಿದೆ, ಬಲೂನ್ಸ್ ಥರ ಆಯ್ತಿದೆ. ಅದನ್ನೆಲ್ಲ ಹಾಕಿ ಆಮೇಲೆ ಅದನ್ನೆಲ್ಲ ಒಂದು ಪ್ಲೇಟ್ಗೆ ಸರಿಯಾಗಿ ಎತ್ತಿಟ್ಕೊಂಡು ಮತ್ತು ನುಚ್ಚನ್ನ ತೊಳೆದಿಟ್ಕೊಂಡಿದ್ವಲ್ಲ ಅದನ್ನು ಅದೇ ತುಪ್ಪದಲ್ಲಿ ಹಾಕ್ಕೊಂಡು ಚೆನ್ನಾಗಿ ಫ್ರೈ ಮಾಡಿಬಿಟ್ಟು ಎಲ್ಲ ಚೆನ್ನಾಗಿ ಹುರಿಯಿರಿ. ಅದು ಯಾವ ಥರ ಅಂದರೆ ಮಧ್ಯ ಒಂದು ವೈಟು ರವೆ ಬರ್ತದಲ್ಲ, ಆ ರವೆ ಥರ ಆಯ್ತದೆ ಅದು. ಸ್ವಲ್ಪ ಅದೆಲ್ಲ ಡ್ರೈ ಆಗೋ ಗಂಟ ಚೆನ್ನಾಗಿ ಹುರ್ಕೋಬೇಕು ನೀವು ತುಪ್ಪದಲ್ಲೇ. ಎಣ್ಣೆ ಹಾಕ್ಬಾರ್ದು ಮತ್ತು ನೀರು ಹಾಕ್ಬಾರ್ದು ಇವಾಗ. ಅದೆಲ್ಲ ಚೆನ್ನಾಗಿ ಹುರ್ಕೊಂಡು ಆದಮೇಲೆ 1 ಕಪ್ ಗೋಧಿಗೆ 3 ಬೌಲಷ್ಟು ನೀರು ತೊಗೊಳ್ಳಿ. ಇಲ್ಲ 3 ಇಲ್ಲಾಂದರೆ 3.5 ಅವರ್ ತೊಗೋಬೋದು. ಅದು ನಿಮಗೆ ಯಾವ ಥರ ಕಂಟೆನ್ಸಿಟಿ ಬೇಕೋ ಆ ರೀತಿ ಮಾಡ್ಕೊಳ್ಳಿ. ಮತ್ತು ಚೆನ್ನಾಗಿ ಎಂಡೆ ಎಲ್ಲ ತಿರ್ದಿರ್ತೀವಲ್ಲ ಅದನ್ನೆಲ್ಲ ಚೆನ್ನಾಗಿ ತಿರುಗಿ ಕುಕ್ಕರ್ ಕ್ಲೂಸ್ನ ಮುಚ್ಚಿ ಮತ್ತು 3 ವಿಸಿಲ್ ಬರೋ ಗಂಟ ಕಾಯಿರಿ. ಮತ್ತು ಈ ರೀತಿ ಆಗುತ್ತೆ ನೋಡಿ ಫ್ರೆಂಡ್ಸ್. ಮತ್ತು ಇದನ್ನು ಅದಕ್ಕೆ ಅರ್ಧ ಕಪ್ ಬೆಲ್ಲ ಮಡಿಕೊಂಡಿದ್ವಿ, ಅರ್ಧ ಕಪ್ ಬೆಲ್ಲ ಹಾಕಿ ಮತ್ತು 1 ಗ್ಲಾಸಷ್ಟು ಹಾಲು ಹಾಕ್ಬಿಟ್ಟು ಸ್ವಲ್ಪ ಅದನ್ನು ಮಿಕ್ಸ್ ಮಾಡಿಬಿಟ್ಟು ಅದಕ್ಕೆ ಸ್ವಲ್ಪ ಸಕ್ಕರೆ ಹಾಕೊಳ್ಳಿ. ಅದು ಹಾಕೊಂಡಾದ್ಮೇಲೆ ಚೆನ್ನಾಗಿ ತಿರುಗಿ ಅದು ಕರಗಬೇಕು. ಸಕ್ಕರೆ ಮತ್ತು ಬೆಲ್ಲ, ಹಾಲು ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಫ್ರೆಂಡ್. ಆಮೇಲೆ ಅದಕ್ಕೆ ನಾವು ಹುರಿದಿಟ್ಕೊಂಡಿದ್ವಲ್ಲ ದ್ರಾಕ್ಷಿ, ಗೋಡಂಬಿ, ಬಾದಾಮಿ ಅದನ್ನೆಲ್ಲ ಹಾಕ್ಕೊಂಡು ಮತ್ತು ನಾವು ಕೊಬ್ಬರಿ ಅಥವಾ ಕಾಯಿ ಎರಡರಲ್ಲೊಂದು ಯಾವ್ದನ್ನಾರು ಹಾಕ್ಬೋದು ಅಂತ ಹೇಳಿದ್ದೀನಿ. ನಿಮ್ಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಹಾಕ್ಕೊಳ್ಳಿ. ಮತ್ತು ನಾನು ಕೊಬ್ಬರಿ ತೊಗೊಂಡಿದ್ದೆ, 3 ಸ್ಪೂನ್ ಕೊಬ್ಬರಿ ಹಾಕೊಳ್ಳಿ. ಮತ್ತು ಅದನ್ನು ಚೆನ್ನಾಗಿ ತಿರುಗಿ ಅಷ್ಟೇ ಆಗೋದು ನೋಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್.